ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಮಾರ್ನಿಂಗ್ ಫ್ಲವರ್ ನೋಡ್ರಿ ಎಷ್ಟು ಚೆನ್ನಾಗಿ ಅರಳಿದೆ. ಸೊ ಇದು ಪೂರ್ತಿಯಾಗಿ ಅರಳಿದೆ, ಡಬಲ್ ಪೆಟ್ಲು. ನಾನು ತಂದ್ಮೇಲೆ ಇದನ್ನು ಡಿವೈಡ್ ಮಾಡಿ ಹಾಕೀನಿ. ಇಲ್ಲಿ ಡಿವೈಡ್ ಮಾಡಿ ಹಾಕಿದ್ಮೇಲೆ ಇಲ್ಲಿ ಇದೊಂದು ಅದೊಂದು 2 ಗಿಡಗಳಾಗಿದ್ವು. ಸೊ 2 ಗಿಡ ಹತ್ಕೊಂಡವು, ಏನೂ ಪ್ರಾಬ್ಲಮ್ ಆಗಿಲ್ಲ. ಇದೇ ಮದರ್ ಪ್ಲ್ಯಾಂಟ್. ಇದರಲ್ಲಿ ಫಸ್ಟ್ ತಂದಾಗ ಒಂದು ಫ್ಲವರ್ ಇತ್ತು. ಇದಾದಮೇಲೆ ಈಗ ಇದರಲ್ಲಿ ನಾನು ಡಿವೈಡ್ ಮಾಡಿ ಹಾಕಿದ್ಮೇಲೆ ಇಲ್ಲೊಂದು ಫ್ಲವರ್ ಬರ್ಲಿಕ್ಕೆ ಬಂದದ ಆಲ್ರೆಡಿ. ಸೊ ಚೆನ್ನಾಗೈತೆ, ಕಲರ್ ಮಾತ್ರ ಸೂಪರ್ ಆಗೈತೆ. ಸೊ ಅದ್ರ ಪಕ್ಕನೇ ಇಲ್ಲಿ ವಿಂಕಾ ಗಿಡಗಳದಾವೆ, ನೋಡ್ಬೋದು ನೀವು. ವಿಂಕಾ ಗಿಡಗಳು ಚೆನ್ನಾಗಿ ಕಾಣ್ಲಿಕ್ಕೆ ಅಂತವೆ. ಸೊ ಈ ಕಲರ್ ಒಂದಿದೆ, ಇದೊಂದು ಸ್ವಲ್ಪ ಲೈಟ್ ಪಿಂಕ್, ಇದೊಂದು ಸ್ವಲ್ಪ ಡಾರ್ಕ್ ಪಿಂಕ್, ಮೆಜೆಂಟಾ ಪಿಂಕ್ ಇದೆ. ನೋಡಿದ್ರೆ ಅಷ್ಟು ಗೊತ್ತಾಗವಲ್ತು, ಬಟ್ ಇಲ್ಲಿ ಹಿಂಗದ ಡಿಸೈನ್ಸ್, ಇದು ಕಲರ್ಸ್ ಮಾತ್ರ ಹಂಗೆ ಇದೆ. ಸೀಡ್ಸು ಅಷ್ಟೇ ಚೆನ್ನಾಗಿ ಆಗ್ಲಿಕ್ಕೆ. ಸೀಡ್ಸ್ ಅಲ್ಲಿ ಬಿದ್ದು ನೋಡ್ರಿ, ಆಲ್ರೆಡಿ ಆಗ್ಯಾವ. ಅಂದರೂ ನಾನು ಕಟ್ಟಿಂಗ್ ಹಾಕ್ಕೊಂಡೀನಿ ಇಲ್ಲಿ. ಸೊ ಜಾಸ್ತಿ ಎಕ್ಸ್ಟ್ರಾ ಇಲ್ಲ ಅಂಥೇಳಿ. ಆಮೇಲೆ ಈ ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ಇದು ಹೂವು ಎಷ್ಟಾಗ್ಯಾವ ನೋಡ್ರಿ. ಎಲ್ಲ ಹೂವು ಎಲ್ಲ ತಗೊಂಡು ಸ್ವಲ್ಪ ನಾನು ಇಲ್ಲೇ ಕೂತ್ ಕಟ್ಕೋಬೇಕಂತ ಮಾಡೀನಿ. ಸೊ ಗಿಡನೂ ಚೆನ್ನಾಗಿ ದೊಡ್ಡದು ಬೆಳೆದದ. ಸೊ ಇದೆಲ್ಲ ಹೂವನ್ನು ತೊಗೊಂಡು ನಾನು ಈಗ ಕಟ್ತೀನಿ. ಅದಾದಮೇಲೆ ನಾನು ಇಲ್ಲಿ ದವನದ ಕಟ್ಟಿಂಗ್ ಹಾಕ್ಕೊಂಡೀನಿ. ದವನ ಕಟ್ಟಿಂಗ್ ಎಷ್ಟು ಚೆಂದಾಗಿದೆ. ಸೊ ಹೂ ನೋಡ್ರಿ ತೆಗ್ದಿಲ್ಲ ಅಂಥೇಳಿ ಹೆಂಗೆ ಉದುರ್ಲಿಕ್ಕೆ ನಿಂತಾನೆ. ಸೊ ಅದಕ್ಕೆ ಹೂವೆಲ್ಲ ತೆಗಿತೀನಿ, ಹಾರ್ವೆಸ್ಟ್ ಮಾಡ್ಕೋತೀನಿ. ಇನ್ನು ಅದು ಅಲ್ಲದೆ ಇಲ್ಲೆಷ್ಟು ಚೆನ್ನಾಗಿ ಬಿಟ್ಟಾವ ನೋಡ್ರಿ ದಾಸವಾಳದ ಹೂವು. ಇದರಲ್ಲಿ 2 ಕಲರ್ ಬಂದವ. ಸೊ ನಾನು ಮೊನ್ನೆ ಎಲ್ಲ ಗಾರ್ಡನ್ ಕ್ಲೀನ್ ಮಾಡಿದಾಗ ನೀಟಾಗಿ ಇದಕ್ಕೆ ಗೊಬ್ಬರ ಎಲ್ಲ ಹಾಕ್ಕೊಂಡೀನಿ. ಎಲ್ಲ ಕಸ ಎಲ್ಲ ತೆಕ್ಕೊಂಡು ಗೊಬ್ಬರ ಎಲ್ಲ ಹಾಕ್ಕೊಂಡೀನಿ. ಸೊ ನೀಟಾಗಿ ಕಾಣ್ಲಿಕ್ಕತ್ತದ, ಮತ್ತು ಹೂವು ಚೆನ್ನಾಗಿ ಬರ್ಲಿಕ್ಕತ್ತಾವ. ಇದು ನೋಡ್ರಿ ಆಲ್ರೆಡಿ ಮುಗೀತಿದ್ರದ್ದು, ಸ್ಪ್ರಿಂಟ್ ಆಗಿತ್ತು. ಸೊ ಇದು ಒಂದಿದೆ, ಇದೊಂದು ತೆಗಿಲ್ಲ, ಯಾಕಂದರೆ 2 ದಿನ ಇರ್ತದೆ. ಇದು 2 ದಿನ ಆದಮೇಲೆ ಇರೋದಿಲ್ಲ. ನಾನು ರೋಸ್ ಪೆಟ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇದು ದೇಸಿ ವೆರೈಟಿ ಇದಲ್ಲ, ಹಾಗಾಗಿ. ಸೊ ಈ ಕಡೆ ಎಲ್ಲ ಫ್ಲವರ್ಸ್ ಆದಮೇಲೆ ಭಾಳ ದಿವಸದ ನಂತರ ಇದರಲ್ಲೊಂದು ಫ್ಲವರ್ ಬಂದಿದೆ. ಸೊ ಇದು ಒಂದು ಪಿಂಕ್ ಕಲರ್ ಫ್ಲವರ್. ಸೊ ಇದು ಅರಳಬೇಕಿನ್ನ ಅರಳಿಲ್ಲ. ಸೊ ಇದರಲ್ಲಿ ಹೂ ಬಂದಿದೆ. ಅದಾದಮೇಲೆ ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿ ಇದು ಫ್ರೇಗ್ರೆನ್ಸ್ ಐತೆ ಗೊತ್ತಾ ಇದರದಲ್ಲಿ, ಪಾರಿಜಾತ ಹೂಗಳು. ಸೊ ಇದೆಲ್ಲ ನಾನು ಪ್ಲೇಟಾಗಿ ಹಾಕ್ತೀನಿ. ಪ್ಲೇಟ್ ಒಂದು ಕಡೆ ಇಟ್ಟು ನಾನೊಂದು ಕಡೆ ಇದ್ದೀನಿ. ಸೊ ಇಲ್ಲಿ ಆಮೇಲೆ ಇವತ್ತು ಇದರಲ್ಲೇನು ಸಾಕಷ್ಟು ನೋಡ್ರಿ ಇಲ್ಲಿ ಹೂವಾಗ್ಯಾವ. ಸೊ ಈ ಹೂವು ಅರಳ್ಯಾವ ನೋಡ್ರಿ. ಇಲ್ಲಿ ಇದು ದೊಡ್ಡದಾಗುತ್ತಾ ಈ ಗಿಡದಲ್ಲಿ, ಈ ಗಿಡದಲ್ಲಿ ಸಣ್ಣವಾಗ್ತಾವೆ. ಸೊ ಮಿಲಿ ಬಗ್ಸ್ ಅಂತೂ ಜಗ್ಗಿ ಅಟ್ಯಾಕ್ ಆಗ್ಲಿಕ್ಕತ್ತವಪ್ಪ. ನಂಗೆ ಸಾಕಾಗಿದೆ ಮಿಲಿ ಬಗ್ಸ್ ಸಲುವಾಗಿ. ಇಲ್ಲ ಇದು ಸ್ಪ್ರೇ ಮಾಡಿದಾಗ 2 ದಿನ ಹೋಗ್ತಾವೆ, ಮತ್ತು 3ನೇ ದಿನ ಬರ್ಲಿಕ್ಕತ್ತವೆ. ಯಾಕಂದ್ರೆ ವಾತಾವರಣ ಹಂಗದಲ್ಲ. ನನಗೆ ಡೈಲಿ ಹೊಡಿಯೋಕ್ಕಾಗ್ತಾಯಿಲ್ಲ. ಡೈಲಿ ಹೊಡೆದ್ರೆ ಗಿಡಕ್ಕೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೊಡೆದಿಲ್ಲ. ಸೊ ಇದು ಅರಳಿದ್ದು ನೋಡ್ರಿ, ಇದು ಓಪನ್ ಆಗಬೇಕು. ಸೊ ಇದು ಓಪನ್ ಆಗಬೇಕಿನ್ನು, ಎಲೆ ಎಲ್ಲ ಹಣ್ಣಾಗಿದೆ. ಇನ್ನು ಅದಾದಮೇಲೆ ರೆಡ್ ಕಲರಲ್ಲಿ ಒಂದು ಅರಳಿದೆ. ಸೊ ರೆಡ್ ಕಲರಲ್ಲಿನೂ ಒಂದು ಅರಳಿದೆ. ಈ ಸೈಜ್ ನೋಡ್ರಿ ಎಷ್ಟು ದೊಡ್ಡ ಬಂದವು, ಒಂದು ಕೈ ಅಷ್ಟು ಸೈಜ್ ಬಂದವು. ಮಾರ್ನಿಂಗ್ ಗ್ಲೋರಿ ಪಿಂಕ್. ಇವಂತೂ ದೊಡ್ಡ ಸೈಜ್ ಅರಳಿತ್ತು, ನಿನ್ನೆ ಅರಳಿತ್ತು. ಇದು ಇಷ್ಟು ದೊಡ್ಡ ಸೈಜ್ ಅರಳಿತ್ತು. ನಾನೇ ಅದಕ್ಕೆ ಆಗಲಿಲ್ಲ, ನೋಡಲಿಲ್ಲ ನಾನು ಅದಕ್ಕೆ. ಸೊ ಪೋರನ್ಸು ಇದಕ್ಕೆ ಒಂದು ಸ್ವಲ್ಪ ಅಂಟಿಸೋಣ. ಇದಾದಮೇಲೆ ಒಂದಿಷ್ಟು ಕನಕಾಂಬರಿ ಹೂಗಳೆಲ್ಲ ಕಡ್ಕೊಂಡು ನಾನು ಒಂದು ಕಡೆ ಇರ್ತೀನಿ. ಇಲ್ಲಿ ನೋಡ್ರಿ, ಇದರಲ್ಲಿ ಸಾಕಷ್ಟು ಹೂಗಳು ಬರ್ಲಿಕ್ಕೆ. ಆಮೇಲೆ ಇದ್ರದ್ದು ಹೊಸ ಗಿಡಗಳು ಮಾಡ್ಕೊಂಡಿಲ್ಲ ನಾನು. ಅಲ್ಲಿನೂ ಅಷ್ಟೇ, ನಾನು ಇದು ಹಳೆ ಗಿಡ ತೆಗಿಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಫಸ್ಟ್ ಅದನ್ನು ಸೇವ್ ಮಾಡ್ಕೊಂಡು ಆಮೇಲೆ ತೆಗೆದ್ರೆ ಆಯ್ತು ಅಂಥೇಳಿ ಸೇವ್ ಮಾಡ್ಕೊಂಡಿನಿ.
ಇನ್ನು ಲಿಂಬೆ ಹಣ್ಣಂತೂ ಇಲ್ಲಿ ನೋಡ್ರಿ ಸೈಜ್ ಆಯ್ತು, ಎಷ್ಟು ಚೆನ್ನಾಗಿ ಬಂದವು. ಸೈಜ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದವು. ಮತ್ತು ಇಲ್ಲಿ ಹೊಸ ಹೂಗಳು, ಹೊಸ ಕಾಯಿಗಳು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ. ಗಿಡನೇ ಫುಲ್ ಹಿಂಗೆ ಬಾಗ್ಬಿಟ್ಟದ, ಆ ಕಡೆನೂ ಬಾಗ್ಬಿಟ್ಟದ, ಈ ಕಡೆನೂ ಬಾಗ್ಬಿಟ್ಟದ. ಇನ್ನು ಇದು ಹೂವು ತೆಗೆಯೋಣಂತ. ಇಲ್ಲ ನೋಡ್ರಿ ಈ ಹೂಗಳು ಎಷ್ಟು ಚೆನ್ನಾಗಿ ಕಾಣಲಿತ್ತು, ಸೂಪರಾಗಿ ಕಾಣಲಿತ್ತು. ಏನಾದ್ರು ಪೂಜೆ ಅದು ಮಾಡಿದಾಗ ಹೂ ಗಿಡಗಳು ಸೈಡಿಗೆ ಹಾಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ. ದೀಪಾವಳಿ ನಾನು ಚೆನ್ನಾಗಿ ಆಗ್ತಾವಂತ ಅಂದ್ಕೊಂಡಿನಿ ನಾನು. ಆಮೇಲೆ ತಿರ್ಗಿ ಇನ್ನೂ ಇದ್ದಾವೆ ಸಿಂಗಲ್ ಪೆಟಲ್ದು. ಇದು ನಿನ್ನೆ ರಾತ್ರಿ ಅರಳಿದ್ವು ಇವು. ಸೊ ಇವು ನಿನ್ನೆ ರಾತ್ರಿ ಅರಳಿದ್ವು ಚೆನ್ನಾಗಿ. ಬಟ್ ಇದ್ರದ್ದು ಒಂದೇ ದಿನ ಅಲ್ಲ ನಂಗೆ, ಅದಕ್ಕೆ ಅದು ರಾತ್ರಿಗೆ ಅಷ್ಟೇ ಅಲ್ಲ. ಸೊ ಅದೊಂದು ಬೇಜಾರು. ಚೆನ್ನಾಗಿ ಕಾಣಕತ್ತಿತ್ತು. ನಿನ್ನೆ ರಾತ್ರಿ ಅನ್ನೋದಕ್ಕೆ ಶೂಟು ಮಾಡ್ಕೊಂಡೀನಿ. ವೈಟ್ ಕಲರ್, ರೆಡ್ ಕಲರ್. ಸೊ ಇಷ್ಟೆಲ್ಲ ಹೂಗಳು. ನಾನಿನ್ನು ಕನೇರು ಕಡಿಯೋದೇ ಇಲ್ಲ, ಯಾಕಂದರೆ ಇರಲಿ ಬಿಡು ಗಿಡದಲ್ಲೇ ಅವು ಇರ್ತಾವಂತೇಳಿ. ಇವು ಇರೋಂಗಿಲ್ಲ ಅಂತ ಕಡಿತೀನಿ ನಾನು ಅಷ್ಟೇ. ಇದು ಬಿಟ್ಟರೆ ಅಲ್ಲಿ ವೈಟ್ ಫ್ಲವರ್ಸ್ ಇದ್ದಾವೆ, ವೈಟ್ ಫ್ಲವರ್ಸು ಮತ್ತೊಂದಿಷ್ಟು ಕನಕಾಂಬರಗಳು. ಇಷ್ಟು ಎಲ್ಲ ನಾನು ತಗೊತೀನಿ ಇವಾಗ. ಸೊ ಸದ್ಯಕ್ಕೆ ಬೆಳಗ್ಗೆ ಸ್ವಲ್ಪ ಎಲ್ಲ ಗಿಡಗಳಿಗೆ ನೀರೆಲ್ಲ ಹಾಕ್ಕೊಂಡಿನಿ ನಾನು, ಫ್ರೆಶ್ಶಾಗಿ ಕಾಣ್ಲಿಕ್ಕತ್ತದೆ. ಸ್ವಲ್ಪ ಮೋಡ ಐತಿ ಇವತ್ತು, ಯಾಕೋ ಬಿಸಿಲಿಲ್ಲ. ಬಟ್ ಬಿಸಿಲು ಬರ್ತದೆ, ಬಿಸಿಲು ಎಲ್ಲೂ ಹೋಗಲ್ಲ. ಅಂತ ಬಂದುಬಿಡ್ತದೆ. ಇಷ್ಟು ಜೋರು ಬಿಸಿಲು ಇರುತ್ತೆ ನಮ್ಮ ಕಡೆ ಅಂತೂ. ಬಿಸಿಲಿಗೆ ಒಂದಿನ ಗಿಡಕ್ಕೆ ನೀರು ಹಾಕಿಲ್ಲ ಅಂದ್ರೂ ಅವು ತಡ್ಕೊಳಂಗಿಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತದೆ. ಇನ್ನು ಬೇಸಿಗೆಗೆ ಹೆಂಗೆ ಹೋಗೋತಿಲ್ಲ, ಆದರೆ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟದೆ ಮಳೆ ಕಮ್ಮಿ ಆದಾಗಿಂದ. ಇನ್ನು ಮಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಹಿಂಗಾರು ಮಳೆ ಒಂದು ಬರಬೇಕು, ಬರುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಣ ಅಂತ. ಪಾಪ ರೈತರಿಗೆ ಚಲೋ ಆಗಲಿ ಅಲ್ಲ, ನಮ್ಮ ಗಾರ್ಡನ್ ಸಲುವಾಗಿ ಮಳೆ ಬರೋದು ಬೇಡ. ಯಾಕಂದರೆ ರೈತರು ಇನ್ನೂ ಬಿತ್ತಿಲ್ಲಂತೆ, ಬಿತ್ತಬೇಕು. ಸೊ ಇವು ವೈಟ್ ಹೂವು. ಪನ್ನೀರೆಲ್ಲ ತೊಗೊಂಡಿನಿ ಒಂದೆರಡು. ಸೊ ಬರೀ ಉಳಿದಿದ್ದೆಲ್ಲ ನಾನು ಕಡಿಮೆಲಿ ತೋರಿಸ್ತೇನೆ. ಫ್ರೆಂಡ್ಸ್, ಇಲ್ಲಿಗೆ ಇದು ಇಷ್ಟ ಆಯಿತು. ಮತ್ತು ಇದರಲ್ಲೊಂದಿಷ್ಟು ಕಡ್ಕೊಂಡು ಬಂದೀನಿ. ಇದಿಷ್ಟು ಹಾಕ್ತೀನಿ ಕೆಳಗಡೆ ನೋಡಿರಿ. ಸೊ ಇದು ನಾನು ಕಡ್ಕೊಂಡ್ಬಂದಿರೋ ಅಂಥ ಫ್ಲವರ್ಸ್ ಈಗ. ಸೊ ಇಷ್ಟು ಇವತ್ತಿನೊಂದು ಹಾರ್ವೆಸ್ಟ್. ಇದೆಲ್ಲ ಮಾಲೆ ಮಾಡಿ ಲಾಸ್ಟಿಗೆ ತೋರಿಸ್ತೀನಿ ನಾನು ಎಷ್ಟಾಯಿತು ಅಂತ. ಫೈನಲಿ ನೋಡಿರಿ ಫ್ರೆಂಡ್ಸ್, ಎಲ್ಲ ಕಡ್ದು ಹೂವು ಕಡಿದ ಮೇಲೆ ಸುಮಾರು 1 ಮೊಳ ಮೇಲೆ ಬಂದವು. ನೋಡ್ಬೋದು ನೀವು, 1 ಮೊಳ ಮೇಲಿದ್ದಾವೆ. ಸೊ ಇನ್ನೂ ಹಿಂಗೆ ಹೇಳಿದ್ರೆ ಆರಾಮಾಗಿ 1-2 ಮೊಳ ಅಂತ ಹಾಗೆ ಆಗ್ತವೆ. ಸೊ ಇಷ್ಟು ನನ್ನ ಗಾರ್ಡನಲ್ಲೇ ಬೆಳೆದಿರೋಂಥ ಹೂಗಳು. ಮತ್ತು ಅದು ನಾನು 5 ಹಾರ ಹಾಕಟ್ಬಿಟ್ಟಿನಿ ಗೊತ್ತಾ. ಸೊ ಇದು ಇವತ್ತಿನ ಒಂದು